ಕೊಡಿ ಅಣ್ಣ. ನೋಡಿ ನಮ್ಮ ಚೆಂಗಡಿ ಗ್ರಾಮದ ಗ್ರಾಮಸ್ಥರು ಈಗಾಗಲೇ ಮೇಲ್ನೂರು ಅಲ್ಲಿಗೆ ಹೋಗಿದ್ವಿ, ತದನಂತರ ಇಲ್ಲಿ ಕೆಳಗ್ನೂರು ಅಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಈಗೇನು ಮಳೆಗಾಲ ಆದ್ದರಿಂದ ಏನಾಗುತ್ತೆ, ಇಲ್ಲಿ ಚಳಿ ಜಾಸ್ತಿ ಇದೆ. ಆ ಚಳಿಯನ್ನು ಆಧರಿಸಿ ಚಳಿಯನ್ನು ನಿವಾರಣೆ ಮಾಡೋಕ್ಕೋಸ್ಕರ, ನಿವಾರಣೆ ಅಂದರೆ ಹಂಗಲ್ಲ, ಅದಕ್ಕೋಸ್ಕರ ಒಂದು ಹೊದಿಕೆಯನ್ನು, ಅರ್ಥ ಆಯ್ತಾ, ಚಳಿನ ತಡೆಯಲು ಒಂದು ಹೊದಿಕೆಗಳನ್ನು ಇಲ್ಲಿ ದಾನಿಗಳು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ. ಸೊ ಈಗಾಗಲೇ ಬೆಂಗಳೂರಿಂದ ಕಳಿಸ್ಕೊಟ್ಟಿರ್ತಾರೆ. ಅದನ್ನ ಪೂರಕವಾಗಿ ಹಳ್ಳಿಯ ಗ್ರಾಮಸ್ಥರಿಗೆ ತಲುಪಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾ ಇದ್ದೀವಿ. ಸೊ ಇದು ಏನಕ್ಕೆ ಇದನ್ನ ಕೊಡ್ತಾ ಇದ್ದೀವಿ ಅಂದರೆ, ಏನಪ್ಪ ಒಂದೊಂದು ಬೆಡ್ಶೀಟ್ಗಳು ಕೊಟ್ಬಿಟ್ಟು ಹಾಗೆ ಹೀಗೆ ಇದಕ್ಕಲ್ಲ. ಇದು ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಹಳ್ಳಿಯ ಗ್ರಾಮ ಈ ಥರ ಇದೆ, ಈ ಥರ ಜನಜೀವನ ಈ ರೀತಿ ಇದೆ, ಇದೊಂದು ಕುಗ್ರಾಮ, ಇಲ್ಲಿ ಯಾವುದೇ ಥರದ ಪೂರಕವಾದ ಅಗತ್ಯವಾದ ಇವರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ. ಸೊ ಇದನ್ನೆಲ್ಲ ಗಮನಿಸಿ ಈ ರೀತಿ ವಯೋವೃದ್ಧರನ್ನು ಗುರುತಿಸಿ ಈ ರೀತಿ ದಾನಿಗಳು ಅವ್ರ ಕೈಲಾದಂತಹ ಶಕ್ತಿ ಭಕ್ತಿಯನ್ನು ನೀಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ದಯವಿಟ್ಟು ಮುಂದಿನ ದಿವಸ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗಳಿಗೂ ಒಂದು, ಇಲ್ಲಿ ಕರೆಂಟ್ ಹೋಗ್ಬಿಟ್ರೆ ಸರಿ ಸುಮಾರು 15-20 ದಿನ ಆದರೂ ಕರೆಂಟ್ಗಳು ಬರಲ್ಲ. ಅದನ್ನೆಲ್ಲ ಗಮನಿಸಿ ಆ ಒಂದು ಕರೆಂಟ್ನ ಸರಿಪಡಿಸೋದು, ಎಲ್ಲಿ ಲೈನ್ ಹೋಗಿದೆ ಅಂತಲೂ ಸಹ ಕಂಡುಹಿಡಿಯೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಸೋಲಾರ್ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಈ ವಿಡಿಯೋ ಮೂಲಕ ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ. ಯಾರು ದಾನಿಗಳು, ದಯವಿಟ್ಟು ದಾನಿಗಳು ಏನೋ ಇಲ್ಲಿನ ಜನರ ಸ್ಥಿತಿಗತಿಗಳನ್ನು ಗಮನಿಸಿ ದಾನಿಗಳು ಯಾರಾದರೂ ಪುಣ್ಯಾತ್ಮರು ಬಂದು ನೋಡಿ ಇವ್ರು ಏನು ಮಾಡ್ತಾ ಇದ್ದಾರೆ, ಇದೇ ತರಹ ಒಂದು ಸೋಲಾರ್ಗಳ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿ. ಹಾಂ, ಕೊಟ್ಬಿಡಿ. ಒಬ್ರೊಬ್ರು ಅಡ್ಜಸ್ಟ್ ಮಾಡಿ ಇಸ್ಕೊಳ್ಳಿ, ಒಬ್ಬೊಬ್ರು ದಯವಿಟ್ಟು. ನೋಡಿ ಒಂದು ಒಳ್ಳೆ ಉತ್ತಮವಾದ ಕ್ವಾಲಿಟಿಯ ಒಂದು ಬೆಡ್ಶೀಟ್ಗಳನ್ನು ಈ ರೀತಿ ವಿತರಿಸ್ತಾ ಇದ್ದೀವಿ. ಸೊ ನಮ್ಮ ದಾನಿಗಳು ಕಳಿಸ್ಕೊಟ್ಟಿರ್ತಾರೆ. ಸೊ ಅದನ್ನು ಈ ಒಂದು ಹಳ್ಳಿಯ ಗ್ರಾಮಸ್ಥರು, ಈ ಕಡೆ ಇತ್ತ ಬರ್ರಿ, ಇತ್ತಗೆ ಹಿಂಗೆ ಬರವ, ಹಿಂಗೆ ಬನ್ನಿ, ಹಿಂಗೆ ಬಿಸಿಲು ಇದಾಯ್ತದೆ. ಹಂಗೆ ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ಎತ್ತಾಗೆ. ನೀವು ಸೋಲಾರ್ಗಳು ಕೇಳಬೇಕು. ನೀವು ಯಾಕವ ವಾಸ ಮಾಡ್ತಾ ಇವಿ. ನಮ್ಗ ಆನೆ ಭಯ, ಚಿರತೆ ಭಯ, 108 ಭಯ, ಸಾರು ಕರಡಿ ಭಯ. ನಮ್ಗೊಂದು ವ್ಯವಸ್ಥೆ ಮಾಡ್ಕೊಡಿ ಸ್ವಾಮಿ, ಸೋಲಾರ್ ಕೊಡಿ ಸ್ವಾಮಿ ವ್ಯವಸ್ಥೆ. ಆಮೇಲೆ ಇದೇನ್ ಸರ್ ಸೋಲಾರ್ ಕೇಳ್ತಾನೆ, ಅವರೇ ಕೇಳ್ತಿಲ್ಲ ಅಂದ್ಬಿಡ್ತಾರೆ. ಇಲ್ಲ ಕೊಡಿ ಸರ್ ನಮ್ಗೆ ದಯವಿಟ್ಟು. ಹೌದಾ? ಕರೆಂಟ್ ಹೋಗ್ಬಿಟ್ರೆ ಒಂದು 15 ದಿನ ಒಂದು ತಿಂಗ ಬರಲ್ಲ ಸ್ವಾಮಿ, ನಮ್ಗೆ ಬಹಳ ಕಷ್ಟ ಅದ. ನೋಡವ ಹಿಂಗಿವಿ ನಮ್ಮ ಅಜ್ಜಿ, ಚಿರತೆ ಅಜ್ಜಿ ಲಾಸ್ಟ್ ಟೈಮ್ ಬಂದಾಗ, ಸ್ವಾಮಿ ಚಿರತೆಗಳು ಬಂದು ನಮ್ಮ ಅಟ್ಟಿ ಮುಂಚೆ ಕೂತ್ಕತ್ತೆ ಸ್ವಾಮಿ ಅಂತಿದ್ರು ಪಾಪ ಅಜ್ಜಿಯವರು. ಹೌದವಾ? ಸೋಲಾರ್ ಬೇಕವ? ಆಯ್ತು, ಯಾರು ಕೊಡ್ತಾರೆ ಇರವ, ನೋಡ ಯಾರು ಪುಣ್ಯಾತ್ಮರು ಇರೋಂಥವ್ರು. ಮನೇಲಿ ಕಣ್ಣಿಲ್ಲ ಕಟ್ಟಿ ಇಲ್ಲ, ಹೌದು, ಏನ್ ನಾವು ವಾಸ ಮಾಡೋದು? ಅದೇ ಹೇಳಿದ್ರು ಕವ. ಅದಕ್ಕೆ ನಾನು ಬೇಡ್ಕತ್ತೀನಿ, ದೇವ್ರು ನಮಗೂ ಶಕ್ತಿ ಕೊಟ್ಟಿರೆ ನಾನೇ ಶಿವ ಅಂತ ಎಲ್ಲರಿಗೂ ಸೋಲಾರ್ ಹಂಚ್ಕೊಡವಿ. ನಾವು ನಿಮ್ ತರಾನೇ, ನಿಮ್ಮಂಗೆ ನಾನು ಜೀವನ ಮಾಡೋದು. ಭಗವಂತ ಅವನ್ನೇನಾರ ಕಣ್ಣು ತೆರೆದ್ರೆ ಹೇಳವ. ಯಾವ್ದು ಯಾವ ದೊಡ್ಡವ? ದೊಡ್ಡವ್ರ ನೋಡವ ಇರವ, ಯಾರಾದ್ರೂ ಒಬ್ರು ಮಾಡ್ಕೊಡ್ತಾರೆ. ನೋಡಿ ಬಂಧುಗಳೇ, ನಮ್ಮ ಹಳ್ಳಿಯ ಗ್ರಾಮಸ್ಥರು ಅವರ ಒಂದು ಸ್ಥಿತಿಗತಿಗಳನ್ನ ನೋಡಿ, ಇವ್ರ ಮುಖ ನೋಡಿ, ನಿಮಗೆ ಒಂದು ಸ್ವಲ್ಪ ಮನುಷ್ಯತ್ವ, ಮಾನವೀಯತೆ, ನಿಮಗೂ ತಂದೆ ತಾಯಿ, ಅಕ್ಕ ತಂಗಿ, ತಮ್ಮ ಇದ್ದರೆ ನೀವು ಆಮೇಲೆ ಕಾಡಲ್ಲಿ ವಾಸಿಸೋರು, ಕಾಡಲ್ಲಿ ಪ್ರಾಣಿ ಇಲ್ಲದೆ ಇದಿಲ್ಲದೆ ಅಂತ ನೀವು ಕಮೆಂಟ್ ಆಗ್ತಿರಲ್ಲ, ಇದನ್ನೆಲ್ಲ ನೋಡ್ಬಿಟ್ಟು ನೀವು ಮೆನ್ಷನ್ ಮಾಡಿ. ಯಾಕೆಂದರೆ ಇವ್ರಿಗೆ ಏನು ಇವರ ಒಂದು ಪೂರ್ವಜರ ಕಾಲ ಬಹಳ ವರ್ಷಗಳಿಂದ ಇಲ್ಲೇ ಜೀವನ ಮಾಡೋದು. ಅರ್ಥ ಆಯ್ತಾ? ಇಲ್ಲಿ ಏನಿದೆ ಸುತ್ತ ಸರೌಂಡಿಂಗು, ಈ ಸರೌಂಡಿಂಗಲ್ಲಿ ಊರಿಗೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಕೇಳ್ತಾರೆ. ಹಾಗೆ ಇಲ್ಲೆಲ್ಲ ಸ್ಕೂಲ್ ಇದೆ, ಶಾಲೆ ಇದೆ, ಪ್ರತಿಯೊಂದಿದೆ. ಆಮೇಲೆ ವಿಶೇಷವಾಗಿ ಮತ ಹಾಕ್ತಾರೆ. ಅರ್ಥ ಆಯ್ತಾ? ಎಲ್ಲವೂ ಇದೆ. ಸರ್ಕಾರದಿಂದ ಏನು ಬೇಕು ಮೂಲಭೂತ ಸೌಕರ್ಯ, ಕನಿಷ್ಠ ಮೂಲಭೂತ ಸೌಕರ್ಯ, ಅದನ್ನು ಒದಗಿಸಿ ಕೊಡಿ ಅಂತ ಕೇಳ್ತಾ ಇರೋದು. ಅದನ್ನು ಬಿಟ್ಬಿಟ್ಟು ಅರಣ್ಯವನ್ನು ವಿಸ್ತರಿಸಿ ನಮ್ಗೆ ಒಳ್ಳೇದು ಮಾಡಿಕೊಡಿ ಅಂತ ಕೇಳ್ತಾ ಇಲ್ಲ. ಸೊ ಅದಕ್ಕೆ ಯಾರೂ ಸಹ ಅಡ್ಡಿಯನ್ನು ಪಡಿಸ್ತೂ ಇಲ್ಲ. ಇವ್ರಿಗೇನು ಬೇಕಾದ ಅಗತ್ಯವಾದದ್ದು ಅದನ್ನು ಮಾತ್ರ ಕೊಟ್ಟು ಸಹಕರಿಸಿ ಅಂತಂದ್ಬಿಟ್ಟು ಊರಿನ ಜನ ಮನವಿ ಮಾಡ್ಕೊಳ್ತಾವ್ರೆ. ಅವ್ರಿಗೊಂದು ಕರೆಂಟ್ ನೋಡಿ, ಕರೆಂಟ್ ಇದ್ದರೂ ಪ್ರಯೋಜನ ಇಲ್ಲ, ಲೈನ್ ಹೋಗ್ಬಿಟ್ರೆ ಕಷ್ಟ. ನೋಡಿ, ಕರೆಂಟ್ ಲೈನ್ ಎಲ್ಲ ಇದೆ.
ಅರ್ಥ ಆಯ್ತಾ? ಲೈನ್ ಹೋಗ್ಬಿಟ್ರೆ ಅವ್ರಿಗೆ 15 ದಿನ ಆಯಿತು, 1 ತಿಂಗಳಾಯಿತು, ಕರೆಂಟ್ ವ್ಯವಸ್ಥೆ ಇರಲ್ಲ. ಈ ರೀತಿಯ ಒಂದು ಪರಿಸ್ಥಿತಿ. ಆನೆ ಭಯ ತುಂಬಾ ತೊಂದರೆ ಆಗಿದೆ. ನೀರಿನ ತರಲೆ ಅಷ್ಟೇ. ಹೌದವಾ? ಊರಿಂದ ನಾವು ಮಿಲ್ ಮಾಡಿಸ್ ಮಂದಿ ಊಟ ಮಾಡ್ಬೇಕು. ಆಸ್ಪತ್ರೆ ಇಲ್ಲ ನಮ್ಗೆ ಆ ತರ ಒಂದು ರೋಡ್ ಬೇಕು. ಹೌದು ನೋಡಿ, ಇಲ್ಲಿಂದ ಸರಿ ನೀರಿರ್ಲಿಲ್ಲ. ರೆಡಿ ಮಾಡಿದ್ರ? ಹೌದು ಹೌದು ಹೌದು. ಅದಕ್ಕೆ ನೋಡಿ ಈ ತರ ಪುಣ್ಯಾತ್ಮರನ್ನ ಈ ತರ ಕರ್ಕ ಬಂದಿವಿ. ಏನೋ ಗೊತ್ತಕ್ಕ, ನಿಮ್ ತಕ್ಕ ಬಂದಿದ್ನಲ್ಲ ಅಲ್ಲಿಗೆ ಮನೆ ತಕ್ಕ ನೋಡಿ. ಹೌದು, ನಾನೇ ಬ್ಯಾಟ್ರಿ ಬೇಕಂದ್ರೆ ಓ ನೋಡಿ ಎಂತ ಪಾಯಿಂಟ್ ಹೇಳಿದ್ರಿ ನೋಡಿ. ದಯವಿಟ್ಟು ವಿಶೇಷವಾಗಿ ಮತ್ತೊಂದು ವಿಚಾರ, ನಾವು ಈ ಗ್ರಾಮಕ್ಕೆ ಒಂದು ಬ್ಯಾಟ್ರಿಗಳ ಒಂದು ವ್ಯವಸ್ಥೆ ತರಬೇಕಿತ್ತು, ಬಟ್ ಅದು ಒಂದು ಸ್ವಲ್ಪ ಎಲ್ಲೋ ಮಿಸ್ ಆಯಿತು. ಆದ್ದರಿಂದ ದಯವಿಟ್ಟು ಯಾರು ಟಾರ್ಚ್ಗಳು, ಒಂದು ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿಯ ಟಾರ್ಚ್ಗಳು ಕೊಡೋರು ಸಂಪರ್ಕ ಮಾಡಿ. ಇವಾಗೊಂದು ಟಾರ್ಚ್ ಕೊಡೋಣ ಕಣ್ರಿ, ಎಂಥ ಪುಣ್ಯದ ಕೆಲಸ. ಒಂದು ಟಾರ್ಚ್ಗಳ ವ್ಯವಸ್ಥೆ ಕೊಡೋಣ ದಯವಿಟ್ಟು, ಯಾರಾದ್ರೂ ಪುಣ್ಯಾತ್ಮರು. ಸ್ವಾಮಿ ಆನೆ ಬಂದು ನಮ್ಮ ಮನೆ ಸರಿ ನಿಂತ್ಕೋತದೆ, ನಾವು ಒಂದಕ್ಕೆ ಓಣಿಗೆ ಹೋಗ್ಬೇಕಾದ್ರೆ ನಮ್ಗೆಲ್ಲ ಕಷ್ಟ. ನೋಡಿ, ಬೆಂಗಳೂರಿಂದ ದಾನಿಗಳು ಇವಾಗಲೇ ನಿಮ್ಗೆ ಗೊತ್ತು, ಒಂದಷ್ಟು ಅವ್ರಿಗೆ ಬೇಕಾದಂತಹ ಅಗತ್ಯವಾದ ಇರವ ಆಯಿತು, ಅಗತ್ಯವಾದಂತಹ ಹೊದಿಕೆಗಳು, ಹಾಗೆ ಅವ್ರಿಗೆ ಸ್ವೆಟರ್ಗಳು, ಮತ್ತೊಂದು ಮಗದೊಂದು ಎಲ್ಲವನ್ನು ಕಳಿಸ್ಕೊಟ್ರು. ಅದನ್ನ ಪೂರಕವಾಗಿ ತಲುಪಿಸಿದ್ದೀನಪ್ಪ, ನೀಟಾಗಿ ಕೊಟ್ಬಿಟ್ಟಿದ್ದೀವಿ. ಅರ್ಥ ಆಯ್ತಾ? ಇದನ್ನೆಲ್ಲ ನೀಟಾಗಿ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ನೀವೇನು ಮಾಡಿ ಗೊತ್ತಾ, ಈ ಒಂದು ಗ್ರಾಮಕ್ಕೆ ಬೇಕಾದಂಥ ಸೋಲಾರ್ನ ಒಂದು ವ್ಯವಸ್ಥೆಗಳು, ಪ್ರತಿಯೊಂದು ಮನೆಗೆ ಸೋಲಾರ್ನ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿ ಅಂತ ಒಂದು ಮನವಿ ಮಾಡ್ಕೊತೀನಿ. ಹೌದವಾ? ವಾಸ ಮಾಡ್ತೀವಿ. ಕಡ್ಸಿ ಮನೆಗಳು ಸ್ವಾಮಿ, ನಮ್ಗೆಲ್ಲ ಆನೆ ಬಂದು ಹೌದು ಹೌದು. ಎಲ್ಲಪ್ಪ ಇಲ್ಲಮ್ಮ ಇರಮ್ಮ ಇರಿ ಅಣ್ಣ, ಇದು. ಸೊ ದಯವಿಟ್ಟು ಇಷ್ಟು ಹೇಳ್ತಾ ಇಲ್ಲಿ ಜನ ಸ್ವಲ್ಪ ದಯವಿಟ್ಟು ನಿರೀಕ್ಷಿಸಿ, ಮುಂದಿನ ವಿಡಿಯೋ ಮಾಡ್ಕೊಟ್ಟನವಾ. ಯಾರು ಬರ್ತಾರ ಪುಣ್ಯಾತ್ಮರು, ಯಾರು ಕೊಡ್ತಾರೆ. ನಮ್ ದಯ, ನಿಮ್ ಪುಣ್ಯ, ನಮ್ಗೇನ್ ಕೊಟ್ಟು ಮಾಡಿಗಿರೋದಿಲ್ಲ. ಸರಿ ಕವ, ಸರಿ. ಬಂಧುಗಳೇ ನೋಡಿ, ಬಂದರು, ಇಸ್ಕೊಂಡ್ರು, ನೆಮ್ಮದಿಯಾಗಿ ಹೋಗ್ತಾ ಇದ್ದಾರೆ, ಅವ್ರವ್ರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ಸೊ ಈಗ ಎಲ್ಲ ಮುಗೀತು. ಅಣ್ಣ ಸಾಕು, ನೀವು ಸರಿ ಕಳಿಸಿ ಅವ್ರನ್ನ, ಅವ್ರು ಕಳಿಸ್ಬಿಡ್ಬೇಕು. ಓಕೆ ಆಯ್ತು, ಕಳಿಸ್ಬಿಡಿ ಅವ್ರಿಗೆ, ಮನೆಗೆ ಹೋಗ್ಲಿ. ಅಣ್ಣ ಕಳಿಸ್ಬಿಡಿ, ಅಮ್ಮ ಹೋಗಮ್ಮ ಮನೆಗೆ ಹೋಗಿ. ಆಯ್ತು ಕವ, ಎಲ್ಲ ಆಗ್ತಾ ಇದ್ದೀನಿ, ನಿಮ್ಗೆ ಒಳ್ಳೇದಾಗಬೇಕು, ಹಂಗೆ ಮಾಡ್ಕೊಡ್ತೀನಿ ನಾನು. ಸರಿಯಾ? ಎಲ್ಲ ಕಳಿಸ್ಬಿಡಿ, ಮನೆ ಕಳಿಸಿ, ನೀವು ಫಸ್ಟ್ ನಿಲ್ಸ್ಕೊಬೇಡಿ, ಕಳಿಸ್ಬಿಡಿ. ಓಕೆ, ಈಗೇನು ವಾಸ್ತವಿಕವಾಗಿ ದಾನಿಗಳು ಏನು ಕೊಟ್ಟಿದ್ರು ಆ ಒಂದು ಮೆಟೀರಿಯಲ್ಸ್ಗಳನ್ನ ಇವ್ರಿಗೆ ತಲುಪಿಸ್ಬಿಟ್ಟಿದ್ದೀವಿ. ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇವ್ರಿಗೆ ಒಂದು ಟಾರ್ಚ್ಗಳು ಬೇಕು. ದಯವಿಟ್ಟು ಟಾರ್ಚು ಯಾರಾದರೂ ಫೋನ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ, ಟಾರ್ಚ್ಗಳು ಕೊಟ್ಬಿಡೋಣ. ಆಮೇಲೆ ಇದು ಕೊಟ್ಬಿಡೋಣ, ಸೋಲಾರು, ಅದನ್ನು ಕೊಟ್ಬಿಡೋಣ. ದಯವಿಟ್ಟು ಫೋನ್ ಮಾಡಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಏನಾದ್ರು ಒಂದು ಒಳ್ಳೇದು ಮಾಡಿ. ಯಾಕಂದ್ರೆ ನನಗೆ ಅಷ್ಟು ಇದಿಲ್ಲ, ಏನಂತಾರಲ್ಲ ಅದು, ಕೆಪಾಸಿಟಿ ಇಲ್ಲ. ನಾವು ನೇರವಾಗಿ ಹೇಳ್ತೀನಿ, ಓಪನ್ ಆಗಿ, ನಮಗಿದ್ದರೆ ಖಂಡಿತವಾಗ್ಲೂ ಕೊಟ್ಬಿಡ್ತಿದ್ವಿ, ಬಟ್ ನಮಗಿಲ್ಲ. ಅದಕ್ಕೋಸ್ಕರ ನಾನು ಬೇರೆಯವ್ರನ್ನ ಭಿಕ್ಷೆ ಬಿಡ್ತೀನಿ ಅಂತ ತಿಳ್ಕೊಳ್ಳಿ, ಬೇರೆಯವ್ರ ಹತ್ರ ನಾನು ಭಿಕ್ಷೆ ಬಿಡ್ತಾ ಇರ್ತೀನಿ. ಸೊ ನೀವು ಯಾರು ಒಂದಷ್ಟು ಸಹಕಾರ ಕೊಟ್ಟರೆ ಏನು ಮಾಡ್ತೀವಿ, ಒಂದೊಂದು ಸೋಲಾರ್ ವ್ಯವಸ್ಥೆ ಕೈ ಮುಗಿದು ಬೇಡ್ಕೊತೀನಿ. ನಮ್ಮ ಹಳ್ಳಿ ಜನ ಚೆನ್ನಾಗಿರ್ಬೇಕು, ಅವ್ರ ಬದುಕು ಸದ್ಯಕ್ಕೆ ಒಂದು ಸಣ್ಣ ಮಟ್ಟದಲ್ಲಾರು ಹಸನಾಗಿರಬೇಕು. ಈ ನಿಟ್ಟಿನಲ್ಲಿ ಕೈ ಮುಗಿದು ಬೇಡ್ಕೊತೀನಿ. ನೋಡಿ, ಒಂದು ಬೆಡ್ಶೀಟ್ ಕೊಟ್ಟರೆ ಎಷ್ಟು ಪ್ರೌಡಾಗಿ ಇಸ್ಕೊಂಡು ಹೋದ್ರು ನೋಡಿ, ಖುಷಿಯಾಗಿ ಬಂದು ಎಲ್ಲರೂ ಬಂದು ಖುಷಿಯಾಗಿ, ಅಪ್ಪ ಸ್ವಾಮಿ ಯಾರ ಪುಣ್ಯಾತ್ಮರು ಕೊಟ್ಟರು ಅಂದ್ಬಿಟ್ಟು ಬಹಳ ಪ್ರೌಡಾಗಿ ಇಸ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಇದನ್ನೆಲ್ಲ ಗಮನಿಸಿ ತಾವು ಆಗಮಿಸಿ ಒಂದು ವ್ಯವಸ್ಥೆ ಮಾಡಿಕೊಡ್ರಪ್ಪ ಅಂತ ಕೈ ಮುಗಿದು ಬೇಡ್ಕೊತೀನಿ ಕಣ್ರಪ್ಪ. ನಮ್ಮ ಹಳ್ಳಿ ಇದು ಇದೆ ಅಂತಲ್ಲ, ಇನ್ನೂ ಸಾಕಷ್ಟು ಇದೆ. ದೊಡ್ಡನ ಇದೆ, ತೋಕೆರೆ ಇದೆ, ಕೊಪ್ಪರೆ ಇದೆ, ಹಾಗೆ ನಮ್ಮ ಪಡ್ಸಲ್ನಾಥ, ಹಿಂಡಿಗನಾಥ ತುಂಬ ಇದೆ. ನೀವು ಒಳ್ಳೇದು ಮಾಡ್ತೀವಿ ಅಂದರೆ ಬೇಕಾದಷ್ಟು ಗ್ರಾಮಗಳು ಸಿಗುತ್ತೆ. ಸದ್ಯಕ್ಕೆ ಒಂದೊಂದು ಹಂತವಾಗಿ ಕಾಪಾಡಿ ಅಂತ ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ.